ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಜೈಲಿನ ಊಟ ದರ್ಶನ್ಗೆ ಸೆಟ್ ಆಗ್ತಾ ಇಲ್ಲ. ಹೊರಗಡೆ ಗುಂಡು ತುಂಡುಗಳನ್ನ ಎಂಜಾಯ್ ಮಾಡ್ತಾ ಮೋಜಿನ ಜೀವನ ಮಾಡ್ತಿದ್ದ ದರ್ಶನ್ಗೆ ಈಗ ಜೈಲಿನಲ್ಲಿ ಕೊಡೋ ಗ್ರಾಮ್ ಲೆಕ್ಕದ ಆಹಾರ ಒಂದು ಚೂರು ಇಷ್ಟವಾಗ್ತಾ ಇಲ್ಲ. ಚಿಕನ್, ಮಟನ್, ಮೊಟ್ಟೆ, ಹಣ್ಣು, ಡ್ರೈ ಫ್ರೂಟ್ಸ್ ಸೇವಿಸ್ತಾ ಇದ್ದ ದರ್ಶನ್ಗೆ ಜೈಲಿನಲ್ಲಿ ಅನ್ನ ಸಾಂಬಾರ್, ಚಪಾತಿ, ಮುದ್ದೆ, ಮಜ್ಜಿಗೆ ಸಿಗ್ತಾ ಇದೆ. ವಾರಕ್ಕೊಮ್ಮೆ ಮೊಟ್ಟೆ, ಚಿಕನ್ ಸಿಗುತ್ತಿದೆ ಅಷ್ಟೇ. ಅದು ಕೂಡ 180 ಗ್ರಾಂ ಚಿಕನ್ ವಿತರಣೆ ಮಾಡಲಾಗ್ತಿದೆ. ಸೊ ಈ ಒಗ್ಗದ ಆಹಾರದಿಂದ ದರ್ಶನ್ ತೂಕ ಇಳಿಕೆ ಆಗ್ತಾ ಇದ್ದು, ಜೈಲು ಸೇರುವ ಮುನ್ನ 107 ಕೆಜಿ ಇದ್ದವರು 97 ಕೆಜಿ ಆಗಿದ್ದಾರೆ. ಜೈಲೂಟ ತನಗೆ ಸೆಟ್ ಆಗ್ತಾ ಇಲ್ಲ, ಮನೆಯಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ವಕೀಲರ ಮೂಲಕ ಮನವಿ ಸಲ್ಲಿಸಿದ್ದಾರೆ ದರ್ಶನ್. ಹೈಕೋರ್ಟ್ಗೆ ನಟ ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿ ಊಟ, ಹಾಸಿಗೆ, ಪುಸ್ತಕಗಳನ್ನ ಮನೆಯಿಂದ ಪಡೆಯಲು ಅನುಮತಿ ಕೋರಿದ್ದು, ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ಕೋರಿ ರಿಟ್ ಅರ್ಜಿ ಹಾಕಿದ್ದಾರೆ. ಜೈಲೂಟ ತಿಂದು ಫುಡ್ ಪಾಯ್ಸನ್ ಆಗ್ತಾ ಇದೆ. ಅತಿಸಾರ, ಬೇದಿಯಿಂದಾಗಿ ತೂಕ ತುಂಬಾ ಕಡಿಮೆಯಾಗಿದೆ. ಹಲವು ಕೆಜಿಗಳಷ್ಟು ತೂಕವನ್ನು ಕಳೆದುಕೊಂಡಿದ್ದೇನೆ. ಹೀಗಾಗಿ ಮನೆ ಊಟಕ್ಕೆ ಬೇಗ ಅನುಮತಿ ನೀಡುವಂತೆ ದರ್ಶನ್ ಕೋರಿದ್ದಾರೆ. ಮನೆ ಊಟಕ್ಕೆ ಅನುಮತಿ ನೀಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆಯಾಗುತ್ತೆ. ಹೀಗಾಗಿ ಕುಟುಂಬದವರಿಂದ ಮನೆ ಊಟ ಪಡೆಯಲು ಅನುಮತಿ ನೀಡಬೇಕು ಅಂತ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಿದ ದಿನಗಳಲ್ಲಿ ದರ್ಶನ್ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ. ಅರೆಸ್ಟ್ ಆದ ಆರಂಭಿಕ ದಿನಗಳಲ್ಲಿ ಅವರು ಮಜ್ಜಿಗೆ ಮಾತ್ರ ಕುಡಿದು ಮಲಗಿದ್ರು. ಆನಂತರ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡರೂ ಕೂಡ ಮಾನಸಿಕವಾಗಿ ಕುಗ್ಗಿದ್ದರು. ಇದೆಲ್ಲವೂ ಕೂಡ ತೂಕ ಇಳಿಕೆಗೆ ಕಾರಣವಾಯಿತು ಎನ್ನಲಾಗ್ತಿದೆ. ದರ್ಶನ್ ಆರೋಗ್ಯ ಸ್ಥಿತಿಯನ್ನ ಗಮನಿಸಿ ಕೋರ್ಟ್ ಏನಾದ್ರೂ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡುತ್ತಾ ಕಾದು ನೋಡಬೇಕಿದೆ. ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಮಾತಿನಂತೆ ರೇಣುಕಾಸ್ವಾಮಿ ಅನ್ನೋ ಅಮಾಯಕನ ಕೊಲೆಗೆ ಕಾರಣವಾದ ದರ್ಶನ್ ಸದ್ಯ ಜೈಲಿನಲ್ಲಿ ನರಕವನ್ನು ನೋಡ್ತಾ ಇದ್ದಾರೆ. ಜೈಲಿನ ವಾತಾವರಣದಲ್ಲಿ ನಿತ್ಯ ನರಕವನ್ನು ನೋಡ್ತಾ ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ದಾರೆ. ಫಿಲ್ಮ್ ಬ್ಯೂರೋ, ಪವರ್ ಟಿವಿ.